ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ನೀವು ಈ ಒಂದು ದೈವಿಕ ಸಂಕೇತದ ಜೊತೆ ಈ ಒಂದು ದೈವಿಕ ವಾಕ್ಯವನ್ನು ಹೇಳೋದ್ರಿಂದ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇವಾಗ ಅರ್ಜೆಂಟಾಗಿ ನಿಮಗೆ ಹಣ ಬೇಕು, ಕೈಯಲ್ಲಿ ಹಣ ಇಲ್ಲ, ಸಾಲ ಕೇಳಿದ್ರು ಕೊಡ್ತಾ ಇಲ್ಲ, ಯಾವುದೇ ಒಂದು ಮೂಲದಿಂದ ಇದ್ದರೂ ನಿಮಗೆ ಹಣ ಬರಬೇಕು, ಅರ್ಜೆಂಟಾಗಿ ನಿಮಗೆ ಹಣದ ಅವಶ್ಯಕತೆ ಉಂಟು ಅಂದಾಗ ನೀವು ಈ ಒಂದು ಮಂತ್ರವನ್ನು ಮಹಾಮಂತ್ರ ಅಂದರೆ ದೈವಿಕ ಸಂಕೇತದ ಜೊತೆ ಒಂದು ಮಹಾಮಂತ್ರವನ್ನು ನೀವು ಜಪಿಸೋದ್ರಿಂದ ಅಥವಾ ಕೇಳೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ. ಅರ್ಜೆಂಟಾಗಿ ಯಾವುದೋ ಒಂದು ಮೂಲದಿಂದ ನಿಮ್ಮ ಕೈಗೆ ಹಣ ಬಂದು ಸೇರಿದರೆ ಆಯಿತು ಅಲ್ವಾ. ತುಂಬ ಸಮಸ್ಯೆ ಉಂಟು, ನಿಜವಾಗಿಯೂ ನೀವು ಕಷ್ಟದಲ್ಲಿದ್ದೀರಾ ಅಂದಾಗ ಈ ಒಂದು ದೈವಿಕ ಸಂಕೇತ ಹಾಗೆಯೇ ದೈವಿಕ ವಾಕ್ಯ ನಿಮಗೆ ಬೇರೆದನ್ನು ಕೊಡುತ್ತೆ. ಹಣಕಾಸಿನ ವಿಷಯದಲ್ಲಿ ನಿಮಗೆ ಏನೇ ಒಂದು ದೊಡ್ಡ ಸಮಸ್ಯೆ ಇರ್ಬೋದು, ಸಣ್ಣ ಸಮಸ್ಯೆ ಇರ್ಬೋದು. ಕೆಲವೊಂದು ಸಲ ನಾವು ಒಬ್ಬರಿಗೆ ಸಾಲ ಕೊಟ್ಟಿರ್ತೇವೆ, ಅದು ನಮ್ಮ ಸಮಯಕ್ಕೆ ಸಿಗಲ್ಲ ನಮಗೆ. ಹಾಗೆಯೇ ಕೆಲವೊಂದು ಸಲ ನಮಗೆ ಅರ್ಜೆಂಟಾಗಿ ಹಣ ಬೇಕು. ಕೆಲವೊಂದು ಸಲ ನಾವು ಪ್ರತಿನಿತ್ಯ ಕೆಲಸ ಮಾಡ್ತೇವೆ, ಅದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಏನಕ್ಕೆ? ಹಣ ಯಾಕೆ ಉಳಿತಾ ಇಲ್ಲ? ನಮಗಿಂತ ಕಡಿಮೆ ಸಂಬಳ ಬರುವವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ, ನಾವೇನಕ್ಕೆ ಆಗ್ತಾ ಇಲ್ಲ? ಅದಕ್ಕೂ ಕೂಡ ಇದು ಪರಿಹಾರ ನೀಡುತ್ತೆ. ನೀವು ಏನು ಅಂದ್ಕೊಳ್ತೀರಾ ಅದೆಲ್ಲವೂ ಈ ಒಂದು ದೈವಿಕ ಸಂಕೇತದಿಂದ ಹಣದ ವಿಷಯದಲ್ಲಿ ನಿಮಗೆ ಸಿಗುತ್ತೆ. ಹಣ ಯಾರಿಗೆ ಬೇಡ? ಪ್ರತಿಯೊಂದು ಹಣದ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಇರಲಿ, ಒಬ್ಬ ವ್ಯಕ್ತಿ ಏನೇ ಒಂದು ಹಣ ಸಂಪಾದನೆ ಇಲ್ಲದೆ ಮನೆಯಲ್ಲಿ ಇರಲಿ, ಅಥವಾ ಯಾರೋ ಒಬ್ಬರು ಬಂದು ಏನೋ ಒಂದು ಕೇಳ್ತಾರೆ, ಆವಾಗ ನಿಮಗೆ ಸಹಾಯ ಮಾಡಲಿಕ್ಕೆ ಆಗಲ್ಲ, ಅಥವಾ ನೀವೇ ತುಂಬ ಕಷ್ಟದಲ್ಲಿದ್ದೀರಾ, ಆವಾಗ ಗೊತ್ತಾಗುತ್ತೆ ಹಣ ಅನ್ನೋದು ಎಷ್ಟು ಮುಖ್ಯ. ನಾವು ಹಣದ ಅವಶ್ಯಕತೆ ಇಲ್ಲ, ಹಣನೇ ಜೀವನ ಅಲ್ಲ ಅಂತ ಅಂದ್ಕೊಳ್ತೇವೆ. ಕೆಲವರು ಹೇಳ್ತಾರೆ ಎಷ್ಟು ಹಣ ಮಾಡ್ತೀಯಾ, ಹಣನೇ ಜೀವನ ಅಂತ. ಆದರೆ ಹಣನೇ ಜೀವನ ಅಲ್ಲ. ಆದ್ರೂ ನಾವು ಒಂದು ಉತ್ತಮವಾದಂತಹ ಜೀವನವನ್ನು ಮಾಡಬೇಕು ಅಂದರೆ, ನಡೆಸಬೇಕು ಅಂದರೆ, ನಾವು ಖುಷಿಯಾಗಿರಬೇಕು ಅಂದರೆ, ನಮ್ಮ ಮನೆಯವರು ಖುಷಿಯಾಗಿರಬೇಕು ಅಂದರೆ, ನಾವು ಅವರ ಬೇಡಿಕೆಯನ್ನು ಈಡೇರಿಸ್ಕೊಳ್ಬೇಕು. ಹಾಗೆಯೇ ನಾವು ಒಟ್ರಾಸಿ ಇರಲಿಕ್ಕೆ ಆಗುತ್ತಾ? ಇಲ್ಲ ಅಲ್ವಾ. ಒಂದು ಬಟ್ಟೆ ತಗೊಳ್ಬೇಕಾದ್ರೂ ಹಣ ಕೊಡಬೇಕು, ಒಂದು ಆಹಾರ ಪದಾರ್ಥ ತರಬೇಕಾದ್ರೂ, ಮನೆಗೆ ದಿನಸಿ ತರಬೇಕು ಅಂದ್ರೆ ಹಣ ಪೇ ಮಾಡಬೇಕು. ನಾವು ಹಣದ ಅವಶ್ಯಕತೆ ತುಂಬ ಉಂಟು. ಹಾಗಾಗಿ ಈ ಹಣವನ್ನು ಆಕರ್ಷಣೆ ಮಾಡುವಂತಹ ದೈವಿಕ ಸಂಕೇತ. ಹಾಗೆಯೇ ಅರ್ಜೆಂಟಾಗಿ ನಿಮಗೆ ಹಣದ ಅವಶ್ಯಕತೆ ಉಂಟು, ಎಲ್ಲೂ ಕೂಡ ಸಾಲ ಸಿಗ್ತಾ ಇಲ್ಲ, ಲೋನ್ಗೆ ಅಪ್ಲೈ ಮಾಡಿದ್ದೀರಿ ಸಿಗ್ತಾ ಇಲ್ಲ, ಈ ಒಂದು ದೈವಿಕ ಸಂಕೇತ ಹಾಗೆಯೇ ದೈವಿಕ ವಾಕ್ಯ ನಿಮಗೆ ಹಣಕಾಸಿನ ಸಮಸ್ಯೆಯನ್ನು ಪರಿಹರಿಸುತ್ತೆ. ಪ್ರತಿನಿತ್ಯ ಈ ಒಂದು ದೈವಿಕ ಸಂಕೇತ ಹಾಗೆಯೇ ದೈವಿಕ ವಾಕ್ಯವನ್ನು ಹೇಳ್ತಾ ಬನ್ನಿ. ನಿಮಗೆ ಹೇಳಲಿಕ್ಕೆ ಸಾಧ್ಯವಿಲ್ವಾ? ಹಾಗಲ್ವಾ? ನನ್ನ ಜೊತೆ ಹೇಳಿ. ನಾನು ಪ್ರಾರ್ಥನೆ ಮಾಡಿ, ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿ ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ. ಅದನ್ನು ಪ್ರತಿನಿತ್ಯ ಕೇಳ್ತಾ ಬನ್ನಿ. ಹೇಗೆ ಆಟೋಮೆಟಿಕ್ಕಾಗಿ ನೀವು ಇಂಪ್ರೂವ್ಮೆಂಟ್ ಆಗ್ತೀರಾ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇರಿ. ವ್ಯಾಪಾರ ಕೂಡ ಅಭಿವೃದ್ಧಿ ಆಗುತ್ತೆ. ಇದರಿಂದ ಏನು ನೀವು ಕೆಲಸ ಮಾಡ್ತಾ ಇದ್ದೀರಾ, ಸ್ಯಾಲರಿ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ. ಅಂದರೆ ಇದು ಟೋಟಲ್ ಆಗಿ ಹಣಕಾಸಿಗೆ ಸಂಬಂಧಿಸಿದ ವಿಷಯದಲ್ಲಿ ಇಂಪ್ರೂವ್ಮೆಂಟನ್ನು ಕಾಣ್ತೀರಾ. ನೋಡಿ, ದೈವಿಕ ಸಂಕೇತ ಹಾಗೆಯೇ ವಾಕ್ಯ ಈ ರೀತಿ ಉಂಟು. ಈ ಥರ ನೀವು ಜಪ ಮಾಡಬೇಕಾಗುತ್ತೆ. 520 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನೌ. 520 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನೌ. 520 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನೌ. 41 ಬಾರಿ, 51 ಬಾರಿ ಅಥವಾ 108 ಬಾರಿ ಜಪ ಮಾಡ್ತೀರಾ ಅಂದರೆ ತುಂಬಾ ಉತ್ತಮವಾದಂತಹ ಫಲಿತಾಂಶವನ್ನು ಅತಿ ಶೀಘ್ರ ವಿದಿನ್ 24 ಅವರ್ಸಿಂದ 48 ಅವರ್ಸಲ್ಲಿ ನಿಮ್ಮದು ಅಂದರೆ ಹಣಕಾಸಿನ ವಿಷಯದಲ್ಲಿ ಇಂಪ್ರೂವ್ಮೆಂಟನ್ನು ಕಾಣ್ತೀರಾ. ಅರ್ಜೆಂಟಾಗಿ ಹಣ ಬೇಕು, ಅದು ಕೂಡ ನಿಮ್ಮ ಕೈಗೆ ಬಂದು ಸೇರುವ ಹಾಗೆ ಆಗುತ್ತೆ. ನಿಮಗೆ ಜಪ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಹೇಳಿ, ನಾನು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ. ಅದನ್ನು ಪ್ರತಿನಿತ್ಯ ಕೇಳ್ತಾ ಬನ್ನಿ. ನೀವು ಇಂಪ್ರೂವ್ಮೆಂಟ್ ಆಗಬೇಕು, ನೀವು ಖುಷಿಯಾಗಿರಬೇಕು ಅನ್ನೋದೇ ನನ್ನದು ಆಸೆ. ಅಂದರೆ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೆ ಇರುತ್ತೆ, ಸಮಸ್ಯೆಯಲ್ಲಿ ನಾವು ಇರಲಿಕ್ಕೆ ಆಗಲ್ಲ. ಸೊ ಇಂಥ ಚಿಕ್ಕ ಪುಟ್ಟ ತಂತ್ರಗಳನ್ನು ಮಂತ್ರ ಜಪವನ್ನು ನಾವು ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗ್ತೇವೆ. ನಿಮ್ಮದು ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.